ಮಂಗಳೂರಿನ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ಪರ ಹೋರಾಟಗಾರರಿಗೆ ಭಾರಿ ಆಘಾತ. ಬೆಳತಂಗಡಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದ ಹೋರಾಟ ಸಮಿತಿ 13 ವರ್ಷದ ಹಿಂದೆ ಕರಾವಳಿ ಭಾಗದಲ್ಲಿ ಒಂದು ಹೆಣ್ಣು ಮಗಳನ್ನ ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿತ್ತು. ಆಕೆಯನ್ನ ಅತ್ಯಂತ ಭಯಂಕರವಾಗಿ ಅತ್ಯಾಚಾರ ಮಾಡಲಾಗಿತ್ತು. ಆ ಘಟನೆ ನಡೆದ 1 ವರ್ಷಕ್ಕೆ ಕರಾವಳಿ ಭಾಗದಲ್ಲಿ ಹೋರಾಟಗಳು ಶುರುವಾಯಿತು. ಕಾರಣ ಅದಕ್ಕೆ ಸಂಬಂಧಪಟ್ಟಂತ ಅಪರಾಧಿಗಳನ್ನ ಇನ್ನೂ ಕೂಡ ಕಾನೂನು ಕಟಕಟಿಯಲ್ಲಿ ನಿಲ್ಲಿಸಲು ಸಾಧ್ಯವಾಗಿಲ್ಲ. ಅದರಲ್ಲಿ ಬಂಧನವಾಗಿದ್ದಂತಹ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಘನ ನ್ಯಾಯಾಲಯ ನಿರ್ದೋಷಿ ಅಂತ ಆದೇಶ ಹೊರಡಿಸಿದೆ. ಹಾಗಾದ್ರೆ ಅಸಲಿ ಅಪರಾಧಿಗಳು ಯಾರು, ಅವರನ್ನ ಹುಡುಕೋ ಕೆಲಸ ಯಾಕೆ ಪೊಲೀಸರಿಂದ ನಡೀತಾ ಇಲ್ಲ ಅಥವಾ ತನಿಖಾ ಸಂಸ್ಥೆಗಳಿಂದ ಯಾಕೆ ನಡೆದಿಲ್ಲ ಅಂತ ಹೇಳಿ ಸೌಜನ್ಯ ಪರ ನಿಂತು ಮಾತನಾಡುವ ಒಂದಷ್ಟು ಪ್ರಜ್ಞಾವಂತ ನಾಗರಿಕರು ನಿಂತ್ಕೊಂಡು ಹೋರಾಟ ಮಾಡೋದು ಶುರು ಮಾಡಿದ್ರು. ಬರಬರುತ್ತಾ 6 ತಿಂಗಳು ಹೋರಾಟಗಳಾಗ್ತಾ ಇತ್ತು. ಮತ್ತೆ 3 ತಿಂಗಳು ಮೌನಕ್ಕೆ ಜಾರ್ತಾ ಇದ್ರು. ಕಾರಣ ಹೋರಾಟಕ್ಕೂ ಕೂಡ ತಡೆಯನ್ನ ತರಲಾಗ್ತಾ ಇತ್ತು. ಸೌಜನ್ಯ ಪರ ಹೋರಾಟದ ಸೋಗಿನಲ್ಲಿ, ಸೌಜನ್ಯ ಪರ ಹೋರಾಟದ ನೆಪದಲ್ಲಿ ಒಂದು ವ್ಯಕ್ತಿತ್ವದ ಘನತೆಗೆ ಧಕ್ಕೆ ತರುವಂತಹ ಕೆಲಸಗಳಾಗ್ತಾ ಇದೆ ಅಂತ ಒಂದು ವರ್ಗ ವಾದ ಮಾಡೋದಕ್ಕೆ ಶುರು ಮಾಡ್ತು. ಕಾನೂನಾತ್ಮಕವಾಗಿ ಈ ತರಹದ ಪ್ರತಿಭಟನೆ, ಧರಣಿ, ಚಳುವಳಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಕಾನೂನು ಅಸ್ತ್ರಗಳನ್ನು ಪ್ರಯೋಗಿಸಲಾಯಿತು. ಈಗ 6ನೇ ತಾರೀಖು ಬೃಹತ್ ಪ್ರತಿಭಟನೆಗೆ ಇದೇ ಸೌಜನ್ಯ ಪರ ಹೋರಾಟಗಾರರು ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲಿಂದ? ನೇತ್ರಾವತಿ ಸಂಘದಿಂದ. ಯಾಕೆ ನೇತ್ರಾವತಿ ಸಂಘ ಅಂದ್ರೆ ಸೌಜನ್ಯ ಅನ್ನೋ ಹೆಣ್ಣು ಮಗಳ ದೇಹವನ್ನ ಛಿದ್ರ ಮಾಡಿ ಆಕೆಯ ಮೃತದೇಹ ಪತ್ತೆಯಾಗಿತ್ತಲ್ಲ, ಅದೇ ಸ್ಥಳ ಈ ನೇತ್ರಾವತಿ ಸಂಘ. ಈ ಸ್ಥಳದಿಂದ ವಾಹನ ಜಾತ ಜೊತೆಗೆ ಜನಜಾತ ಅಲ್ಲಿಂದ ಸೀದಾ ಬೆಳತಂಗಡಿಗೆ ಹೋಗೋದು. ಬೆಳತಂಗಡಿಯ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ಮಾಡೋದು. ಇದು ಸೌಜನ್ಯ ಪರ ಹೋರಾಟಗಾರರ ಪ್ಲಾನ್ ಆಗಿತ್ತು. ಸರ್ಕಾರದ ಗಮನ ಸೆಳಿಬೇಕು, ಆರೋಗ್ಯ ಇಲಾಖೆ, ಗೃಹ ಇಲಾಖೆಯ ಗಮನ ಸೆಳಿಬೇಕು, ಕೇಂದ್ರ ಸರ್ಕಾರದ ಗಮನವೂ ಸೆಳಿಬೇಕು. ಅದಕ್ಕಿರೋ ಹಕ್ಕು ಮತ್ತು ಅಧಿಕಾರ ಏನು ಅಂದ್ರೆ, ಅದಕ್ಕಿರೋ ಉಪಾಯ ಏನು ಅಂತ ಹೇಳಿದ್ರೆ ಪ್ರಜೆಗಳಿಗೆ ಪ್ರತಿಭಟನೆ ಎನ್ನುವಂತ ಹಕ್ಕಿದೆ. ಪ್ರಜಾಪ್ರಭುತ್ವದ ಸೌಂದರ್ಯ, ಪ್ರಜಾಪ್ರಭುತ್ವದ ಅತ್ಯಂತ ಶಾರ್ಪ್ ಆದಂತಹ ಆಯುಧ ಪ್ರಜೆಗಳಿಗೆ, ಅದು ಕಾನೂನು ಹೋರಾಟ, ಪ್ರತಿಭಟನೆ, ಸಾಂವಿಧಾನಿಕವಾದ ಪ್ರತಿಭಟನೆ, ಕಾನೂನಾತ್ಮಕವಾದ ಪ್ರತಿಭಟನೆ, ಸಂವಿಧಾನ ಬೆಂಬಲಿಸುವಂತಹ ಪ್ರತಿಭಟನೆ. ಸಂವಿಧಾನವೇ ಹೇಳಿದೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಇದೆ. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಅದು ನಾಮಫಲಕ ಹಿಡಿದುಕೊಂಡಾದರೂ ಸರಿನೇ, ಘೋಷಣೆಗಳು ಕೂಗುವುದರೊಂದಿಗೂ ಸರಿನೇ, ಧ್ವಜಗಳನ್ನು ಹಿಡಿದುಕೊಂಡಾದರೂ ಸರಿನೇ, ಧರಣಿ ಕೂತಾದರೂ ಸರಿನೇ. ಪ್ರತಿಭಟನೆಗೆ ನಾನಾ ರೂಪಗಳಿದ್ದಾವೆ. ಆದರೆ ಆ ಪ್ರತಿಭಟನೆ ಹಿಂಸಾತ್ಮಕವಾಗಿರಬಾರದು, ಆ ಪ್ರತಿಭಟನೆ ಅಧ್ವಾನಕಾರಿಯಾಗಿರಬಾರ್ದು, ಆ ಪ್ರತಿಭಟನೆ ಅಪಾಯಕಾರಿಯಾಗಿರಬಾರ್ದು. ಆದರೆ ಸೌಜನ್ಯ ಪರ ಹೋರಾಟ ಮಾಡೋದಕ್ಕೆ 6ನೇ ತಾರೀಕು ಶ್ರೀಮತಿ ಕುಸುಮಾವತಿ ನೇತೃತ್ವದಲ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಲ್ಲಿ ಆಯೋಜನೆ ಮಾಡಿದಂತಹ ಪ್ರತಿಭಟನೆ ಇದ್ದಕ್ಕಿದ್ದ ಹಾಗೆ ತಡೆ ಬರುತ್ತೆ. ನೀವು ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತೇಳಿ ನ್ಯಾಯಾಲಯದ ಆದೇಶವೊಂದು ಬರುತ್ತೆ. ಇದು ಹೆಂಗೆ ಅಂತೇಳಿ ನಾವು ತಿಮರೋಡಿಯ ಜೊತೆ ಕೇಳಿದಾಗ, ತಿಮರೋಡಿ ಮತ್ತು ಈ ಸೌಜನ್ಯ ಪರ ಹೋರಾಟಗಾರರ ವಾದ, ನಾವು ನೇತ್ರಾವತಿ ಸಂಘದಿಂದ ಬೆಳತಂಗಡಿಯ ಮಿನಿ ವಿಧಾನಸೌಧದವರೆಗೂ ವಾಹನ ಜಾತ ಮತ್ತು ಜನಜಾತದೊಂದಿಗೆ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತಹದ್ದು. ಆದರೆ ಈ ಸ್ಟೇ ತರೋದಕ್ಕೆ ಹಾಕಿರ್ತಕ್ಕಂತಹ ಅರ್ಜಿಯಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಪರ ಹೋರಾಟದ ಸೋಗಿನಲ್ಲಿ ಧರ್ಮಸ್ಥಳಕ್ಕೆ ನುಗ್ಗುವ ಪ್ರಯತ್ನದಲ್ಲಿದ್ದರು. ಹಾಗಾಗಿ ಇದು ಬೇರೆ ರೂಪ ಪಡೆದುಕೊಳ್ಳುತ್ತೆ ಪ್ರತಿಭಟನೆ. ಹಾಗಾಗಿ ನ್ಯಾಯಾಲಯದಿಂದ ತಡೆಯನ್ನು ಕೊಡಬೇಕು ಅಂತ ಹೇಳಿ ತಡೆಯನ್ನು ತಂದಿದ್ದಾರೆ.
ಆದರೆ ಈಗ ಸೌಜನ್ಯ ಪರ ಹೋರಾಟಗಾರರ ಆರೋಪ ಏನಂತ ಹೇಳಿದ್ರೆ, ನಮ್ಮ ವಿರುದ್ಧ ಸುಳ್ಳು ಆರೋಪ ಅಪಪ್ರಚಾರವನ್ನು ಮಾಡುವುದರ ಮುಖಾಂತರವಾಗಿ ಕಾನೂನಾತ್ಮಕವಾಗಿ ಗೆದ್ದಿದ್ದಾರೆ. ನಮಗೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ, ನ್ಯಾಯಾಲಯದ ಮೇಲೆ ವಿಶ್ವಾಸವಿದೆ, ನ್ಯಾಯಾಂಗ ವ್ಯವಸ್ಥೆ ನಮಗೆ ನ್ಯಾಯ ಖಂಡಿತ ಕೊಡುತ್ತೆ, ನಾವು ಕಾನೂನು ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಪಟ್ಟು ಹಿಡಿದು ಅಳಲನ್ನು ತೋಡಿಕೊಂಡಿದ್ದಾರೆ.